ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಸೊ ಇವತ್ತು ಕುಮಾರ ಷಷ್ಠಿ ಇತ್ತು. ಆವಾಗಲೇ ಇದಕ್ಕೂ ಮುಂಚೆ ನೀವು ನೋಡಿದಂಥ ವಿಡಿಯೋ ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ನಡೆದಂಥ ಪೂಜೆದ ವಿಡಿಯೋ. ಇದು ನಾನು ಬೆಳಗ್ಗೆ ಟೆಂಪಲ್ಗೆ ಹೋಗಿದ್ದಿದ್ದು ವಿಡಿಯೋ. ಟೆಂಪಲ್ಗೆಲ್ಲ ಹೋಗಿ ಬಂದೆ ನಾನು. ನಾನು ಮೊನ್ನೆನೇ ಹೇಳಿದೆ ನಿಮಗೆ ನಾಳೆ ರಥಸಪ್ತಮಿ ಇದೆ ಅಂತ. ಸೊ ನಾಳೆ ರಥಸಪ್ತಮಿ. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ನಾಳೆ ರಥಸಪ್ತಮಿ ಅಂದರೆ ನಾಳೆ ಸಂದು ಹುಟ್ಟುಹಬ್ಬ, ಅಂದರೆ ಸೂರ್ಯಂದು ನಾಳೆ ಹುಟ್ಟುಹಬ್ಬ, ಬರ್ಡೇ. ಸೊ ನಾವು ನಾಳೆ ಸೂರ್ಯದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಬಿಕಾಸ್ ಸೂರ್ಯ ಇಸ್ ವೆರಿ 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 ಇಂಪಾರ್ಟೆಂಟ್. ಸೂರ್ಯ ಇಲ್ಲ ಅಂದರೆ ಏನೂ ಆಗಲ್ಲ. ಒಂಥರ ಒಂದು ಎಂತೂಸಿಯಾಸಮ್ ಇರಲ್ಲ ದಿನ ಸ್ಟಾರ್ಟ್ ಮಾಡೋಕ್ಕೆ. ಚಳಿಗಾಲದಲ್ಲಿ ಗೊತ್ತಲ್ಲ, ಯಾರ ಕೈಲಿ ಎದ್ದೊಳಕ್ಕಾಗುತ್ತೆ, ಮಲ್ಕೊಳ್ಳೋಣ ಅನಿಸುತ್ತೆ. ಏನೋ ಒಂಥರ ಆ್ಯಕ್ಟಿವ್ ಆಗಿ ಇರೋಕ್ಕಾಗಲ್ಲ. ಅದೇ ತುಂಬ ಚೆನ್ನಾಗಿ ಬ್ರೈಟ್ ಸನ್ಲೈಟ್ ಎಲ್ಲ ಇದ್ದರೆ ತುಂಬ ಆ್ಯಕ್ಟಿವ್ ಆಗಿ ಬೇಗ ಬೇಗ ಕೆಲಸಗಳಾಗುತ್ತೆ. ಮೇನ್ಲಿ ಬಟ್ಟೆ ಒಣಗುತ್ತೆ, ಇದೆಲ್ಲ ಆಗುತ್ತೆ. ಸೊ ನಾಳೆ ರಥಸಪ್ತಮಿ ದಿನ ಸೂರ್ಯ ಉತ್ತರಾಯಣದ ಕಡೆ, ಅಂದರೆ ಉತ್ತರ ದಿಕ್ಕಿಗೆ ಹೊಸ ರಥ ಏರ್ತಾನೆ. 7 ಕುದುರೆ ಇರೋವಂಥ ಹೊಸ ರಥನ ಏರಿ ಸಾಗ್ತಾನೆ. ಸೊ ಅದಕ್ಕೆ ರಥಸಪ್ತಮಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆರೋಗ್ಯ ಸಮಸ್ಯೆ ಇರೋರು ಮತ್ತು ರೋಗ ನಿವಾರಣೆ ಆಗಬೇಕು ಅಂತ ಇರೋರು, ಉತ್ತಮ ಆರೋಗ್ಯ ಬಯಸೋರು ಎಲ್ಲರೂ ನಾಳೆ ಸೂರ್ಯನ ಆರಾಧನೆ ಮಾಡಬೇಕು. ಸೂರ್ಯನ ಆರಾಧನೆಯಿಂದ ನಿಮಗೆ ನೇಮ್, ಫೇಮ್, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸು, ಆ ಥರ ತುಂಬ IAS IPS ಓದೋರು, ಗೌರ್ಮೆಂಟ್ ಜಾಬ್ ಬೇಕು ಅಂತ ಇರೋರು, ಗೌರ್ಮೆಂಟ್ದೇನೇ ಸಂಬಂಧಪಟ್ಟಿದ್ದ ಕೆಲಸ ಮಾಡಬೇಕಂದ್ರೂ ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಸೂರ್ಯ ಬಂದು ಬೇಸಿಕಲಿ ನಮಸ್ಕಾರ ಪ್ರಿಯ. ಅಂದರೆ ನಮಸ್ಕಾರ ಪ್ರಿಯ ಅಂದರೆ ಈಗ ಒಂದೊಂದು ದೇವರು ಪರ್ಟಿಕ್ಯುಲರ್ಲಿ ಒಂದೊಂದು ಪ್ರಿಯವಾಗಿರ್ತಾರೆ. ಅದರಲ್ಲಿ ಸೂರ್ಯ ಬಂದು ನಮಸ್ಕಾರ ಪ್ರಿಯ. ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ನಾಳೆ ಕೆಲವೊಂದು ರಿಚುವಲ್ಸ್ ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್ ಬಂದು ಈ ಎಕ್ಕದೆಲೆ. ಇಲ್ಲಿ 7 ಎಕ್ಕದೆಲೆ ಇದೆ. ಪ್ರತಿಯೊಬ್ಬರು 7 ಎಕ್ಕದೆಲೆ ತಗೊಂಡು ನಾಳೆ ಸ್ನಾನ ಮಾಡಬೇಕು. ಆ 7 ಎಕ್ಕದೆಲೆನ ಇಟ್ಕೊಂಡು ಸ್ನಾನ ಮಾಡಬೇಕು. ಎಕ್ಕದೆಲೆನ ಹೇಗೆ ಇಟ್ಕೋಬೇಕು ಅಂದರೆ ತಲೆ ಮೇಲೆ ಒಂದು, ಬಲಗಡೆ ಹೆಗಲು ಎಡಗಡೆ ಹೆಗಲ ಮೇಲೆ ಒಂದೊಂದು, ಮೊಣಕಾಲು 2 ಮೊಣಕಾಲ್ಗೂ ಒಂದೊಂದು, ಮತ್ತು ಪಾದಗಳ ಮೇಲೆ 2 ಪಾದಗಳ ಮೇಲೆ ಒಂದೊಂದು ಇಟ್ಕೊಂಡು ಸ್ನಾನ ಮಾಡಬೇಕು. ಅದು ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳ್ಬೇಕಾದ್ರೆ ಎಕ್ಕದೆಲೆ ಇಟ್ಕೊಂಡು ನೀರು ಹಾಕ್ಕೊಳ್ಬೇಕಾದ್ರೆ ಆ ಮಂತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೋಡಿ. ಮತ್ತು ನೆಕ್ಸ್ಟು ದೀಪ ರೆಡಿ ಮಾಡ್ಕೊಳ್ಬೇಕು. ಸೂರ್ಯನಿಗೆ 7 ದೀಪ ಹಚ್ಚಬೇಕು ನಾಳೆ. ಆ ದೀಪ ಬಂದು ಗೋಧಿ ಹಿಟ್ಟಿಂದ ರೆಡಿ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟು ತಗೊಳ್ಳಿ, ಗೋಧಿ ಹಿಟ್ಟು, ನೀರು, ಮತ್ತು ಈ ಗೋಧಿ ಹಿಟ್ಟನ್ನ ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಕ್ಕೂ ಬೇಡ, ಮೀಡಿಯಮ್ ಆಗಿ ದೀಪ ಮಾಡುವಂಥ ಹದಕ್ಕೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಮಾಡಿದ್ರೆ ಅದು ಒಂಥರ ಬಿಟ್ಕೊಳ್ತಾ ಹೋಗುತ್ತೆ, ನೀವು ಪ್ರೆಸ್ ಮಾಡಿ ದೀಪ ಥರ ಶೇಪ್ ಮಾಡೋಕ್ಕೋದ್ರೆ. ಸೊ ತೀರಾ ದಪ್ಪ ತೀರಾ ಗಟ್ಟಿನೂ ಬೇಡ, ತೀರಾ ತೆಳ್ಳಕ್ಕೂ ಬೇಡ, ಮೀಡಿಯಮಾಗಿ ಮಾಡಿಕೊಂಡು 7 ಉಂಡೆನ ಮಾಡ್ಕೊಳ್ಳಿ. 7 ಉಂಡೆನ ಮಾಡಿಕೊಂಡು ಅದನ್ನು ದೀಪ ಶೇಪಲ್ಲಿ, ತುಂಬ ಪರ್ಫೆಕ್ಟಾಗೆಲ್ಲ ಏನೂ ಮಾಡೋಕ್ಕಾಗಲ್ಲ, ದೀಪ ಶೇಪಲ್ಲಿ ಆದಷ್ಟು ಟ್ರೈ ಮಾಡಿ 7 ದೀಪನ ರೆಡಿ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಕೆಂಪು ಬತ್ತಿನೇ ಹಾಕಬೇಕು ಒಳಗಡೆ. ಕೆಂಪು ಬತ್ತಿ ನಿಮ್ಮ ಹತ್ರ ಇಲ್ಲ ಅಂದರೆ ಇರೋವಂಥ ಬಿಳಿ ಬತ್ತಿಗೆ ಕುಂಕುಮ ಹಚ್ಚಿ ಕೆಂಪು ಬತ್ತಿ ಮಾಡ್ಕೊಳ್ಳಿ. ಮತ್ತು ಒಂದು ತಟ್ಟೆ ತೊಗೊಳ್ಳಿ. ತಟ್ಟೆ ತೊಗೊಂಡು ತಟ್ಟೆ ಮೇಲೆ ರಂಗೋಲಿ ಹಾಕಿ 7 ಎಕ್ಕದೆಲೆ ತೊಗೊಳ್ಳಿ. 7 ಎಕ್ಕದೆಲೆನೂ ನೀಟಾಗಿ ತೊಳ್ಕೊಂಡು ಅದಕ್ಕೆ ಗಂಧ, ಅರಿಶಿಣ, ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈ 7 ಎಕ್ಕದೆಲೆ ನಾನು ಆವಾಗಲೇ ಸ್ನಾನ ಮಾಡೋಕ್ಕೆ ಹೇಳಿದ್ನಲ್ಲ, ಅದು ಬೇರೆ. ಅದು ಸ್ನಾನ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಬೇಕು ಮತ್ತು ಬಿಸಾಕಬೇಕು. ಇದು ಬೇರೆ ದೀಪಕ್ಕೆ ಅಂತಾನೆ. ಈಗ ನಿಮ್ಮ ಮನೆಯಲ್ಲಿ 4 ಜನ ಇದ್ದರೆ 4 ಜನನೂ 7 ಎಕ್ಕದೆಲೆ 7 ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡಬೇಕು. ಆ ಥರ ಎಕ್ಕದೆಲೆನ ತೊಗೊಂಡು ಬನ್ನಿ. ಮತ್ತು ಈಗ ಇಲ್ಲಿ ಆ ಪ್ಲೇಟಲ್ಲಿ ರಂಗೋಲಿ ಹಾಕಿದ್ವಲ್ಲ, ಅದೇ ಪ್ಲೇಟ್ ಮೇಲೆ 7 ಎಕ್ಕದೆಲೆನ ಇಟ್ಕೊಂಡು ಮಧ್ಯದಲ್ಲಿ ಒಂದು ವಿಳೆದೆಲೆನ ಇಟ್ಕೊಳ್ಳಿ. ವಿಳೆದೆಲೆ ಇಟ್ಕೊಂಡು ಅದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ನಂತರ ಮೇಲೆ ಗೋಧಿ ಹಾಕಿ, ಆ ಎಲೆ ಮೇಲೇ ಗೋಧಿ ಹಾಕ್ಬಿಟ್ಟು ದೀಪನೆಲ್ಲ ಒಂದೊಂದಾಗಿ ಅದರ ಮೇಲೆ ಇಟ್ಟು ಗೋಧಿ ಮೇಲೆ ನೀಟಾಗಿ ಜೋಡಿಸಿ ದೀಪನ ಜೋಡಿಸ್ಬಿಟ್ಟು ನಾಳೆ ನೀವು ಸೂರ್ಯನಿಗೆ ಈ ದೀಪನ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಬೇಕು. ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದಲ್ಲಿ, ಏನೇ ಆರೋಗ್ಯದ ಪ್ರಾಬ್ಲಮ್ ಇರಲಿ, ಇದು ಸರಿ ಹೋಗುತ್ತೆ. ಇದನ್ನು ನೀವು ನಾಳೆನೇ ಅಷ್ಟೇ ಅಲ್ಲ, ನೀವು 9 ಭಾನುವಾರ ಮಾಡ್ತೀನಿ ಅಂತ ಕೇಳ್ಕೊಳ್ಬೋದು. ಹಾರ್ಟಿನ ಸಮಸ್ಯೆ ಇರೋರು ಆದಿತ್ಯ ಹೃದಯ ಸ್ತೋತ್ರನ ಹೇಳ್ಬೋದು ಈ ದೀಪನ ಹಚ್ಚಿ.
ಹಾರ್ಟ್ ಬ್ಲಾಕ್ಸು, ಓಪನ್ ಹಾರ್ಟ್ ಸರ್ಜರಿ ಈ ಥರ ಏನೇ ನಿಮಗೆ ಪ್ರಾಬ್ಲಮ್ ಇದ್ರೂ ಇದನ್ನು ಹೇಳ್ಬೋದು. ಕಣ್ಣಿನ ಸಮಸ್ಯೆ ಇರೋರು ಆದಿತ್ಯ ಹೃದಯ ಹೇಳ್ಬೋದು. ಯಾವುದೇ ಥರ ಮೆಂಟಲಿ ಫಿಸಿಕಲಿ ಏನೇ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಇದನ್ನು ಮಾಡಿ. ಡಿಪ್ರೆಷನ್ನಲ್ಲಿರೋರು, ಏನೋ ಮಾನಸಿಕ ತೊಂದರೆ ಇರೋರು ಇದನ್ನು ನಾನು 9 ಭಾನುವಾರ ಮಾಡ್ತೀನಿ ಅಂತ ಕೇಳಿಕೊಂಡು ಸಹ ನೀವು ಮಾಡ್ಬೋದು. ಮತ್ತು ನಾಳೆ ಈ ರಂಗೋಲಿನ ಹಾಕಬೇಕು ನೀವು. ಈ ರಂಗೋಲೆ ಬಂದು ಸೂರ್ಯನ ರಥ. ಇದು ಸೂರ್ಯನ ರಥದ ರಂಗೋಲೆ. ನಾಳೆ ಸೂರ್ಯ ಹೊಸ ರಥನ ಏರ್ತಾ ಇರೋದ್ರಿಂದ ಈ ರಂಗೋಲಿನ ಹಾಕ್ತೀವಿ. ಈ ರಂಗೋಲೆ ಹೇಗೆ ಹಾಕಬೇಕು, ಎಷ್ಟು ಡಾಟ್ಸು, ಇದೆಲ್ಲ ಡೀಟೇಲ್ ವೀಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಮತ್ತು ನಾಳೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಯಾವಾಗಲೂ ಸಮ ಸಂಖ್ಯೆಯಲ್ಲಿ ಮಾಡಬೇಕು, ಅಂದರೆ ಈವನ್ ನಂಬರ್ಸಲ್ಲಿ 2 ನಮಸ್ಕಾರ, 4, 6, 12 12 ಮಾಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ 12 ಅದು ಮಂತ್ರ ಇದೆ. ಆ ಮಂತ್ರನ ಹೇಳ್ಕೊಂಡು ನೀವು 12 ಸಲ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಮಂತ್ರ ಏನಂತ ನಾನು ಹೇಳ್ತೀನಿ. ಒಂದು ಮಂತ್ರಕ್ಕೂ ಪ್ರತಿ ಸಲ 2 ಕೈ ಮೇಲೆತ್ತಿ ನಮಸ್ಕಾರ ಮಾಡಿ ಮತ್ತೆ ಇಳಿಸಿ ಮತ್ತೆ ಮೇಲೆತ್ತಿ ನಮಸ್ಕಾರ ಮಾಡಬೇಕು. ಓಂ ಮಿತ್ರಾಯ ನಮಃ, ಓಂ ರವಯೇನ್ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇನ್ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಿಯೇನ್ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ನಂತರ ನೀವು ಅರ್ಘ್ಯ ಕೊಡಬೇಕು. ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಇಂಪಾರ್ಟೆಂಟು. ಈ ಥರ ಒಂದು ಚೊಂಬು ತೊಗೊಳ್ಳಿ, ತಾಮ್ರದ ಚೊಂಬು ತೊಗೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಮತ್ತು ಎಕ್ಕದ ಹೂವು ಹಾಕಿ ಮತ್ತು ಒಂದು ಕೆಂಪು ಹೂವು, ಸೂರ್ಯನಿಗೆ ಕೆಂಪು ಹೂವು ಹಾಕಬೇಕು. ಹಾಕ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಕೊಂಡು ನನಗೆ ಆರೋಗ್ಯ ಚೆನ್ನಾಗಾಗಬೇಕು, ನನಗೆ ಯಶಸ್ಸು, ಕೀರ್ತಿ ಇದೆಲ್ಲ ಸಿಗಬೇಕು, ನನಗೆಲ್ಲ ಕೆಲಸದಲ್ಲೂ ಸಕ್ಸಸ್ ಆಗಬೇಕು ಅಂತ ನೀವು ಮನೆ ಮೇಲೆ ನಿಂತ್ಕೊಂಡು ನೀವು ಅರ್ಘ್ಯನ ಕೊಡ್ಬೋದು. ನಿಮಗೆ ಎಲ್ಲಿಂದ ಅನುಕೂಲ ಅಲ್ಲೇ ನಿಂತ್ಕೊಂಡು ಕೊಡಿ. ಟೆರೆಸ್ ಮೇಲೆ ಆಗ್ಬೋದು, ಮನೆ ಮುಂದೆ ಆಗ್ಬೋದು, ಎಲ್ಲಾದರೂ ನಿಮಗೆಲ್ಲ ಅನುಕೂಲ ಅಲ್ಲೇ ನಿಂತ್ಕೊಂಡು ಅರ್ಘ್ಯನ ಕೊಡಿ. ಸೂರ್ಯನಿಗೆ ನಮಸ್ಕಾರ ಮಾಡಿ. ನಾಳೆ ಗೋಧಿಯನ್ನು ಕೂಡ ಬ್ರಾಹ್ಮಣರಿಗೆ ದಾನ ಮಾಡ್ಬೋದು. ಬ್ರಾಹ್ಮಣರಿಗೆ ದಾನ ಕೊಡುವಾಗ ದಕ್ಷಿಣ ಸಮೇತವಾಗೇ ದಾನ ಕೊಡಬೇಕು. ಹಾಗೆ ಕೊಟ್ಟರೆ ಫಲ ಇಲ್ಲ. ಸೊ ದಕ್ಷಿಣೆ ಸಮೇತ ಎಷ್ಟಾದರೂ ಆಗ್ಬೋದು, ಅದು ನಿಮ್ಮ ಯಥಾಶಕ್ತಿ ದಕ್ಷಿಣೆ ಸಮೇತ ದಾನ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.